privilege to be here this evening. ಈ ಸಂಜೆ ವೇಳೆಯಲ್ಲಿ ನಿಮ್ಮ ಮಧ್ಯದಲ್ಲಿ ಕೂತದ್ದು ನಿಜವಾಗಿ ನನ್ನ ಸೌಭಾಗ್ಯ. We just witnessed the wedding of our beloved brother and sister. ಈ ಸಮಯದಲ್ಲಿ ನಮ್ಮ ಪ್ರಿಯ ಸಹೋದರ ಮತ್ತು ಸಹೋದರಿಯ ವಿವಾಹ ಕಾರ್ಯದಲ್ಲಿ ಸಾಕ್ಷಿಗಳಾಗಿರುವಂಥದ್ದು ಸಂತೋಷ. And we believe that if you are here, you are not yet married, just connect to the grace so that the anointing of marriage can flow in your life. ಗಮನಿಸಿ, ಒಂದು ವೇಳೆ ಇಲ್ಲಿ ವಿವಾಹ ಆಗಬೇಕು ಎನ್ನುವಂಥವ್ರು ಯಾರಾದರೆ ದಯವಿಟ್ಟು ವಿವಾಹದಲ್ಲಿ ನೀವು ಜೋಡಣೆಯಾಗಿ ನಿಮಗೂ ಕೂಡ ವಿವಾಹ ಆಗುವಂಥ ಕೃಪೆ ನಿಮ್ಮ ಮೇಲೆ ಬರುತ್ತದೆ. I just want to give a spiritual advice and counseling to these new couples as a married man. ನಾನು ದೇವರ ಮನುಷ್ಯನಾಗಿ ಅವರಿಬ್ಬರಿಗೂ ಕೂಡ ದೇವರ ಆಲೋಚನೆಯನ್ನ ಆಶೀರ್ವಾದವನ್ನ ಕೆಲವು ಮಾತನ್ನ ಹೇಳಿಕ್ಕೆ ಇಷ್ಟಪಡುತ್ತೇನೆ. No, the Bible says in the book of Genesis chapter 2 verse 18. ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಾಕ್ಯವು ಹೀಗೆ ತಿಳಿಸುತ್ತದೆ. He said it was not good for a man to be alone. ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. The Bible did not say it was not good for a man to be lonely. ಗಮನಿಸಿ, ಎಂದಿಗೂ ಕೂಡ ಮನುಷ್ಯನು ಏಕಾಂಗಿಯಾಗಿರುವುದು ಅವನಿಗೆ ಒಳ್ಳೆಯದು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. Because man was not alone. ಯಾಕಂದ್ರೆ ಮನುಷ್ಯನು ಎಂದಿಗೂ ಕೂಡ ಒಬ್ಬಂಟಿಗನಾಗಿ ಇರಬಾರದು. Man was with God. ಮನುಷ್ಯನು ದೇವರೊಟ್ಟಿಗೂ, man was with animals. ಹಾಗೆಯೇ ಮನುಷ್ಯನು ಪ್ರಾಣಿಗಳೊಟ್ಟಿಗಿದ್ದಾರೆ. But there was a level of satisfaction that God could not give to man, that animal could not give to man. ಅದನ್ನು ಗಮನಿಸಿ, ದೇವರೊಟ್ಟಿಗೂ ಹಾಗೆ ಇತರೆ ಪ್ರಾಣಿಗಳೊಟ್ಟಿಗೂ ಸ್ವಲ್ಪ ಮಟ್ಟಿಗಿನ ಕೆಲವೊಂದು ಕಾರ್ಯಗಳಲ್ಲಿ ಸಂತೃಪ್ತಿಯನ್ನು ಮನುಷ್ಯನು ಕಾಣಬಹುದು. So woman was not the original idea of God. ಗಮನಿಸಿ, ಸ್ತ್ರೀಯು ನಿಜವಾಗಿ ದೇವರ ಪರಿಪೂರ್ಣವಾದ ಚಿತ್ತಕ್ಕೆ ಒಳಪಟ್ಟಿರಲಿಲ್ಲ. Woman was not in the agenda of God. ದೇವರಿಗೆ ಆ ಸ್ತ್ರೀಯನ್ನು ಉಂಟು ಮಾಡುವಂಥದ್ದು ಇನ್ನು ಆತನ ಪ್ರಣಾಳಿಕೆಯಲ್ಲಿ ಬಂದಿರಲಿಲ್ಲ. So God made woman because of man. ಗಮನಿಸಿ, ದೇವರು ಸ್ತ್ರೀಯನ್ನ ಅಥವಾ ಮಹಿಮೆಯನ್ನು ಉಂಟು ಮಾಡಿದ್ದೆ ಪುರುಷನಿಗಾಗಿ. That is why they say woman, because it came from man. ಯಾಕೆ ಅದನ್ನ ಗಮನಿಸಿ, ವುಮನ್ ಅಂದ್ರೆ ಮನುಷ್ಯನ ಗರ್ಭದಿಂದ ಬಂದವಳೆ ಈ ಸ್ತ್ರೀ ಅಥವಾ ನಾಯಿ. So anytime you pray and ask something to God, ಯಾವಾಗಲೂ ನೀವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತ ಸಂದರ್ಭದಲ್ಲಿ Adam never knew that what he was asking God was in him. ಗಮನಿಸಿ, ಆದಾಮನಿಗೆ ತಾನು ಏನು ಇಂಥದನ್ನ ಕೇಳಬೇಕೆನ್ನುವುದು ಆ ಸಮಯದಲ್ಲಿ ಅವನಿಗೆ ಗೊತ್ತಿರಲಿಲ್ಲ. And the Bible says, and God caused a deep sleep to go on Adam. ಆಗ ದೇವರು ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿದರು. And God removed one of his rib and turned into a woman. ದೇವರು ಆದಾಮನಿಗೆ ಪಕ್ಕೆಲುಬನ್ನು ತೆಗೆದು ಅದರ ಮುಖಾಂತರವಾಗಿ ಒಬ್ಬ ಸ್ತ್ರೀಯನ್ನ ಉಂಟು ಮಾಡಿದರು. That is why till today, ಆದುದರಿಂದ ಈ ದಿನದ ತನಕ there are secrets that women knows that women we don't know. There are secrets, hidden things that women know better than us. ಅದರಿಂದಲೇ ನೋಡಿ, ಈ ವಿಷಯವು ಆಮೇಲೆ ಒಂದು ರಹಸ್ಯವಾಗಿ ಒಂದು ಮರ್ಮವಾಗಿ ಇರುವುದನ್ನು ಕಾಣುತ್ತೇವೆ. That is why women are stronger than men. ಆದುದರಿಂದ ಗಮನಿಸಿ, ಸ್ತ್ರೀ ಆದವಳು ಪುರುಷನಿಗಿಂತಲೂ ಬಹಳ ಗಟ್ಟಿಗಿದ್ದಾಗಿದ್ದಾರೆ, ಬಲಬಲಗಳಾಗಿದ್ದಾರೆ. Because God made a man from the dust. ಯಾಕಂದ್ರೆ ದೇವರು ಮೊದಲ ಮನುಷ್ಯನ ಉಂಟು ಮಾಡಿದ್ದು ಭೂಮಿಯ ಅಥವಾ ನೆಲದ ಮಣ್ಣಿನಿಂದ. And God made woman from the bone. ಆದರೆ ದೇವರು ಸ್ತ್ರೀಯನ್ನು ಉಂಟು ಮಾಡಿದ್ದು ಮನುಷ್ಯನ ಎಲುಬಿನಿಂದ. So if you want your house to be well managed, get a wife. ಆದುದರಿಂದ ಗಮನಿಸಿ, ನೀವು ಪರಿಪೂರ್ಣವಾಗಬೇಕಾದ್ರೆ ಅಥವಾ ಬಲ ಹೊಂದಬೇಕಾದ್ರೆ ನೀವು ವಿವಾಹವಾಗಬೇಕು. So if you are not married, make sure you get married. ಒಂದು ವೇಳೆ ಇಲ್ಲಿವರೆಗೂ ನಿಮಗೆ ವಿವಾಹವಾಗದಿದ್ದರೆ ನೀವು ಬೇಗನೆ ವಿವಾಹವಾಗುವುದು ಉತ್ತಮ. And if you are married and you don't value your wife, from today start valuing your wife, because your wife is a treasure that God has given to you. ಗಮನಿಸಿ, ಹಾಗೆ ವಿವಾಹವಾದವರು ನಿಮ್ಮ ಪತ್ನಿಯ ಕುರಿತಾಗಿ ಚಿಂತಿಸಬೇಕಾಗಿಲ್ಲ. ನಿಮ್ಮ ಪತ್ನಿಯು ನಿಮ್ಮ ಜೀವಿತದ ನಿಧಿಯಾಗಿರಲಿ, ಬೊಕ್ಕಸವಾಗಿದ್ದಾಳೆ. Let me give you one reason why you must have a wife in your life. ಯಾಕೆ ನಿಮಗೆ ಪತ್ನಿ ಇರಬೇಕು ಎನ್ನುವುದಕ್ಕೆ ಒಂದು ಕಾರಣವನ್ನು ನಾನು ನಿಮಗೆ ತಿಳಿಸುತ್ತೇನೆ. A man has 1,000 wax of favor. 1,000 wax of favor. Okay. A
man has 1,000 works of favor, ಗಮನಿಸಿ, 1,000 ಟನ್ನಷ್ಟು ಪವರನ್ನ ಅದನ್ನ ಮೆಚ್ಚುಗೆಯಾಗಿ ದೇವರಿಂದ ಪ್ರಿಯವಾಗಿ ಪಡೆದುಕೊಳ್ಳುವುದು. and a woman has 9,000 works of favor. ಹಾಗೆಯೇ ಸ್ತ್ರೀಯು ಅದರ 9 ಪಟ್ಟು ದೇವರ ಮೆಚ್ಚುಗೆಯನ್ನು ಪಡೆಯುವುದು. That's why the Bible says one shall chase 1,000 or 10,000. ನೋಡಿ, ಅಂದ್ರೆ ಗಮನಿಸಿ, ಒಬ್ಬನು 1,000 ಮಂದಿಯನ್ನು ಇಬ್ಬರು 10,000 ಮಂದಿಯನ್ನು ಓಡಿಸುತ್ತಾರೆ ಎಂಬುದನ್ನ ಅದಕ್ಕಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. So now this man has 1,000 works of favor. ಗಮನಿಸಿ, ಅವರಿಗೆ 1,000 ಮೆಚ್ಚುಗೆ ಇದೆ ಎಂಬುದಾಗಿ. And he could only chase 1,000. ಅವರು 1,000 ವ್ಯಕ್ತಿಗಳನ್ನು ಮಾತ್ರ ಓಡಿಸಬಲ್ಲರು. So the wife has come with 9,000. ಆದರೆ ಸ್ತ್ರೀಯಾದವಳು 9,000 ಪವರ್ ಬಲವನ್ನು ಉಳ್ಳವಳು. Now two of them now can chase 10,000. ಆದರೆ ಗಮನಿಸಿ, ಇವರಿಬ್ಬರು ಪತಿ ಮತ್ತು ಇಬ್ಬರು ಸೇರಿದರೆ 10,000 ಬಲವುಳ್ಳವರಾಗುತ್ತಾರೆ. So the real favor that you are looking for, she is the favor. ಆದ್ದರಿಂದಲೇ ಪತಿಯಾದವನು ತನ್ನ ಪತ್ನಿಯನ್ನು ಪಡ್ಕೊಳ್ಳುವುದೇ ದೇವರ ಮೆಚ್ಚುಗೆಗೆ ಕಾರಣವಾಗುತ್ತದೆ. If you are married, love your wife, your finances will open. ಗಮನಿಸಿ, ನಿಮ್ಮ ಮದುವೆಯಲ್ಲಿ ನಿಮ್ಮ ಪ್ರೀತಿಯನ್ನ, ನಿಮ್ಮ ಹೆಂಡತಿಯನ್ನ ಪ್ರೀತಿಸಿರಿ, ನಿಮ್ಮ ಆರ್ಥಿಕ ಸಮಸ್ಯೆಯು ನೀವು. If you are struggling financially, you don't love your wife enough. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆರ್ಥಿಕವಾದ ಸಮಸ್ಯೆಗಳಿದೆ ಅಂದ್ರೆ ಅದರ್ಥ ನೀವು ನಿಮ್ಮ ಹೆಂಡತಿಯನ್ನು ಸರಿಯಾಗಿ ಪ್ರೀತಿಸುತ್ತಲ್ಲ. Because the Bible says a woman is a helper to man. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಸ್ತ್ರೀಯಾದವಳು ಅಥವಾ ಪತ್ನಿಯಾದವಳು ತನ್ನ ಗಂಡನಿಗೆ ಸಹಕಾರಿಯಾಗಿದ್ದಾಳೆ. Are you aware that women are angels? Women are angels. ಸ್ತ್ರೀಯರು ದೇವದೂತರಂತಿದ್ದಾರೆ. Whatever you are looking for is the woman that God has given to you. ನೀವು ಏನೆಲ್ಲ ನಿರೀಕ್ಷಿಸುತ್ತಾರೋ ಅದೆಲ್ಲವನ್ನು ಕೂಡ ಸ್ತ್ರೀಯ ಮುಖಾಂತರ ಅಥವಾ ನಿಮ್ಮ ಪತ್ನಿಯ ಮುಖಾಂತರ ದೇವರು ಕೊಡುತ್ತಾರೆ. The money you are looking for, the car, the land, the church, everything is in your wife. ಗಮನಿಸಿ, ನಿಮ್ಮ ಪತ್ನಿಯೇ ನಿಮಗೆ ಮನೆ, ಕಾರು, ಸಭೆ ಎಲ್ಲವೂ ಆಗಿರ್ತಾರೆ. Please take care of your wife. ಆದುದರಿಂದ ಪುರುಷರೇ, ದಯಮಾಡಿ ನಿಮ್ಮ ಪತ್ನಿಯ ಮೇಲೆ ನಿಗಾ ವಹಿಸಿ ಪ್ರೀತಿಸಿ. Treat your wife well. ನಿಮ್ಮ ಹೆಂಡತಿಯನ್ನ ಸರಿಯಾಗಿ ಗಮನಿಸಿ. Give her pocket money. ಅವರಿಗೆ ಬೇಕಾದ ಹಣವನ್ನು ಕೊಡಿ. Give her money, enough money. ನಿಮ್ಮ ಪತ್ನಿಗೆ ಬೇಕಾದಷ್ಟು ಹಣವನ್ನು ಕೊಡಿ. When you give your wife enough money, ನಿಮ್ಮ ಹೆಂಡತಿಗೆ ನೀವು ಬೇಕಾದಷ್ಟು ಹಣವನ್ನು ಕೊಡುವಾಗ your wife will show you love. ನಿಮ್ಮ ಹೆಂಡತಿ ನಿಜವಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ. So if you are here, you are married. ಇಲ್ಲಿ ಮದುವೆಯಲ್ಲಿ ಸೇರಿಬಹುದು. Tomorrow evening, ನಾಳೆ ಸಂಜೆ take your wife to a beautiful restaurant. ನಿಮ್ಮ ಪತ್ನಿಯನ್ನ ಬಹಳ ಸುಂದರವಾದ ಹೋಟೆಲ್ಗೆ ಕರ್ಕೊಂಡು ಹೋಗಿ. Buy a good gift to your wife. ನಿಮ್ಮ ಪತ್ನಿಗೆ ಸುಂದರವಾದ ಉಡುಗೊರೆಯನ್ನು ಕೊಡಿರಿ. Tell her that I love you so much. ನೀವು ನಿಮ್ಮ ಪತ್ನಿಯನ್ನು ನೋಡಿ ಹೇಳಿ, ಪತ್ನಿಯೇ, ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ. You will see all these challenges you are going through will vanish. ನಿಮ್ಮ ಜೀವನದ ಎಲ್ಲ ಸವಾಲುಗಳು ಮಾಯವಾಗುವುದನ್ನು ನೀವು ನೋಡುವಿರಿ. If you are praying to God and you don't love your wife, you are making a big mistake. ಗಮನಿಸಿ, ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಹೆಂಡತಿಯನ್ನು ಪ್ರೀತಿಸದೆ ಹೋದರೆ ನೀವು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೀರಿ. Your wife is the answer to your prayer. ನಿಮ್ಮ ಪತ್ನಿಯೇ ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಿರುತ್ತಾಳೆ. If this woman pray for you, ಈ ಸ್ತ್ರೀಯು ನಿಮಗಾಗಿ ಪ್ರಾರ್ಥಿಸಿದರೆ no door will be closed against you. ಎಂದಿಗೂ ನಿಮ್ಮ ವಿರುದ್ಧವಾಗಿ ಬಾಗಿಲುಗಳು ಮುಚ್ಚಲ್ಪಡುವುದೇ ಇಲ್ಲ. You see, when Adam was sleeping, ಆದಾಮನು ಮಳೆಗೆ ನಿಂದಿಸುವಾಗ God was giving secrets to women. ಈಗ ಸ್ತ್ರೀಗೆ ದೇವರು ರಹಸ್ಯವನ್ನು ತಿಳಿಸ್ತಾ ಇದ್ದಾನೆ. That is why the highest FBI in the whole world are women. The highest FBI in the whole world are women. ಆದುದರಿಂದ ಗಮನಿಸಿ, ಈ ಲೋಕದಲ್ಲಿ ಹೆಚ್ಚು ತಿಳುವಳಿಕೆ ಉಳ್ಳವಳು ಸ್ತ್ರೀಯಾಗಿರುತ್ತಾರೆ. You cannot hide a secret to a woman. ಆದುದರಿಂದಲೇ ನೀವು ಹೆಂಡತಿಯ ಅಥವಾ ಸ್ತ್ರೀಯಲ್ಲಿರ್ತಕ್ಕಂಥ ರಹಸ್ಯವನ್ನು Women are very sensitive. ಸ್ತ್ರೀಯರು ಬಹಳ ಸೂಕ್ಷ್ಮವಾಗಿರುತ್ತಾರೆ. Hallelujah. Hallelujah. Please appreciate all the women in the house. ಆದ್ದರಿಂದಲೇ ಎಲ್ಲ ಹೆಣ್ಣುಮಕ್ಕಳಿಗಾಗಿ ಕಾಪಾಡಬೇಕು. A man without a woman ಸ್ತ್ರೀ ಇಲ್ಲದೆ ಪುರುಷರು is like a soup without salt. ಗಮನಿಸಿ, ಹೆಂಡತಿ ಇಲ್ಲದ ಪುರುಷನು ಉಪ್ಪಿಲ್ಲದ ಸೂಪಿದ್ದ ಹಾಗೆ. So women are beauty, sweetness to your life. ಅಂದ್ರೆ ಸ್ತ್ರೀಯಾದವಳು ಅಥವಾ ಹೆಂಡತಿಯಾದವಳು ರುಚಿಯನ್ನು ನಮ್ಮ ಜೀವಿತಕ್ಕೆ ರುಚಿಯನ್ನು ಕೊಡುವ
advice for you, as you are just married today, love your wife. ಆದ್ರಿಂದಲೇ ಸಂತೋಷ್ ನಿನ್ನ ಪತ್ನಿಯನ್ನು ಪ್ರೀತಿಸು. The Bible did not say she should love you. ಎಂದಿಗೂ ಕೂಡ ಬೈಬಲ್ ಹೇಳುವುದಿಲ್ಲ ಅವನು ನಿನ್ನನ್ನು The ಪ್ರೀತಿಸಬೇಕು. Bible says, man, love your wife. ಗಂಡನೇ ನಿನ್ನ ಹೆಂಡತಿಯನ್ನು ಪ್ರೀತಿಸು. So her role is to submit to you. ಆ ಹೆಂಡತಿಯಾದವರು ನಿನಗೆ ವಿಧಿಗಳಾಗಿರಬೇಕು. Your role is to love her. ಆಮೇಲೆ ಪುರುಷನಾಗಿ ನೀನು ಹೆಂಡತಿಯನ್ನು ಪ್ರೀತಿಸಬೇಕು. When there is a problem, ಸಮಸ್ಯೆ ಬರುವಾಗ don't call your father. ನಿಮ್ಮ ತಂದೆಯನ್ನು ಫೋನ್ ಮಾಡಿ Don't call your mother. ನಿಮ್ಮ ಬ್ರದರ್ನ ಕರಿಬೇಡ. Don't call your brother. ನಿಮ್ಮ ಸಹೋದರನ Don't call your ಕರಿಬೇಡಿ. sister. ನಿಮ್ಮ ಸಹೋದರಿಯನ್ನು ಕರಿಬೇಡಿ. Settle the problem in your bedroom. ನೀವು ಇಬ್ಬರು ಕೂಡ ಬೆಡ್ರೂಮ್ ಅಲ್ಲಿ ಮೊಣಕಾಲಾಗಿ. Nobody should hear it outside. ನಿಮ್ಮ ಸಮಸ್ಯೆ ಹೊರಗೆ ಯಾರಿಗೂ ಗೊತ್ತಾಗಬಾರದು. No third party in your marriage. ಆಮೇಲೆ ನಿಮ್ಮ ಕುಟುಂಬದಲ್ಲಿ ಬೇರೆಯವರಿಗೆ ಅವಕಾಶ Only God and you. Final. ಆಮೇಲೆ ನೀವಿಬ್ಬರು ಮತ್ತು ನಿಮ್ಮ ಮಧ್ಯದಲ್ಲಿ ದೇವರು ಮಾತ್ರವೇ ಅಂತ. ಅದೇ Don't report your husband. ನಿಮ್ಮ ಗಂಡನ ಕುರಿತಾಗಿ ರಿಪೋರ್ಟ್ ಮಾಡಿ. Don't report your wife. ನಿಮ್ಮ ಹೆಂಡತಿ ಕುರಿತಾಗಿ ಮತ್ತೊಬ್ಬರಿಗೆ ದೂರ ಹೇಳಿ. And if you have a problem, ನಿಮ್ಮಿಬ್ಬರಿಗೆ ಸಮಸ್ಯೆ ಬಂದ್ರೆ don't go to bed without fixing the problem. ಆಮೇಲೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವುದಕ್ಕಾಗಿ ಬೇರೆಯವರ ಹತ್ರ ಹೋಗಬೇಡಿ. Fix every problem before you go to bed. ಆಮೇಲೆ ನೀವು ಸಮಸ್ಯೆಯನ್ನ ಬಗೆಹರಿಸಿಕೊಂಡೇ ನೀವು ಮಲಗುವುದಕ್ಕೆ ಹೋಗಬೇಕು. And the Lord shall bless you. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. I bless you people. ಆಮೇಲೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. And give favor, ದೇವರ ಮೆಚ್ಚುಗೆ, increase, ಆಮೇಲೆ ಅಭಿವೃದ್ಧಿ, prosperity, ಆಮೇಲೆ ಸಮೃದ್ಧಿ, good children, ಆಮೇಲೆ ಒಳ್ಳೆಯ ಮಕ್ಕಳು, money, ಹಣ, lands, ಆಮೇಲೆ ನಿಮಗೆ ಜಮೀನು, cars, ಕಾರು, international travels. ಆಮೇಲೆ ವಿದೇಶಗಳಿಗೆ In ಪ್ರವಾಸ. Jesus' name. ಯೇಸುವಿನ ನಾಮದಲ್ಲಿ. God bless you. ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಆಮೇನ್. ನಮಗೆ ಈಗ